ಸಂಜೆ 7 ಗಂಟೆಗೆ ಬಿಜೆಪಿ ಕಚೇರಿಗೆ ಪ್ರಧಾನಿ ಮೋದಿ ಭೇಟಿ. ಕಾರ್ಯಕರ್ತರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ. ಸಂಜೆ 7 ಗಂಟೆಗೆ ದೆಹಲಿಯ ಬಿಜೆಪಿ ಕಚೇರಿಗೆ ಭೇಟಿ ನೀಡಲಿರುವ ಪ್ರಧಾನಿ ಮೋದಿ. ಇನ್ನೂ ಕೂಡ ಈ ಫಲಿತಾಂಶದ ಕ್ಲೈಮ್ಯಾಕ್ಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸಂಜೆ 7 ಗಂಟೆಗೆ ಬಿಜೆಪಿ ಕಚೇರಿಗೆ ಪ್ರಧಾನಿ ಮೋದಿ ಭೇಟಿ. ಕಾರ್ಯಕರ್ತರನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. 297 ಸದ್ಯಕ್ಕೆ ಲೀಡ್ ಇರುವಂಥದ್ದು ಎನ್ಡಿಎ, ಹಾಗೇನೆ 228 ಇಂಡಿಯಾ. ಯಾವ ಪಕ್ಷಕ್ಕೂ ಕೂಡ ಸ್ಪಷ್ಟವಾದಂತಹ ಒಂದು ಪಕ್ಷವಾಗಿ ನೋಡಿದ್ರೆ ಬಹುಮತ ಅನ್ನೋದು ಸಿಕ್ಕಿಲ್ಲ. ಸೊ ಕಾರ್ಯಕರ್ತರನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ. ಆದರೆ ಅದರೊಳಗೆ ಬಹುತೇಕ ಒಂದು ಪಿಕ್ಚರ್ ಸಿಕ್ಕಿರುತ್ತೆ. ನಾವಾಗಲೇ ಮಾತಾಡ್ತಾ ಇದ್ವಿ ನಿಖಿತ್ ಅವರೇ, ನಾನು ಇವ್ರನ್ನ ಕೇಳ್ತಾ ಇದ್ದೆ, ವಿನಯ್ ಅವ್ರನ್ನ ಕೇಳ್ತಾ ಇದ್ದೆ. ಸೊ ಯಾಕೆ ಅಮೇಠಿ ಮತ್ತು ಅಯೋಧ್ಯೆಯಲ್ಲಿ ಏನು ವರ್ಕ್ ಆಗಲಿಲ್ಲ, ಏನು ಮಿಸ್ ಆಯ್ತು ಅನ್ನೋದ್ರ ಬಗ್ಗೆ ನಿಮ್ಮ ಎಕ್ಸ್ಪ್ಲನೇಷನ್ ಇತ್ತು ಅಂತ ಅನ್ಸುತ್ತೆ, ಕೇಳ್ತಾ ಇದ್ದೆ. ಜೊತೆ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ನಾಳೆ ದೆಹಲಿಯಲ್ಲಿ ಎನ್ಡಿಎ ನಾಯಕರ ಮೀಟಿಂಗ್ ಇದೆ. ಅಫ್ಕೋರ್ಸ್ ಈ ಬಾರಿ ಬಿಜೆಪಿ ತುಂಬಾ ಪ್ರೊಆಕ್ಟಿವ್ ಆಗಿದೆ. ನಾಳೆ ದೆಹಲಿಯಲ್ಲಿ ಎನ್ಡಿಎ ನಾಯಕರ ಸಭೆಯಲ್ಲಿ ಸರ್ಕಾರ ರಚಿಸುವ ಬಗ್ಗೆ ಸಹಜವಾಗಿ ಒಂದು ನಿರ್ಧಾರ ಮಾಡುವಂಥದ್ದು ಅಥವಾ ಎನ್ಡಿಎ ನಾಯಕರ ಜೊತೆಗೆ ಒಂದು ಕೋರ್ಡಿನೇಷನ್ಸ್ ಕೂಡ ಮಾಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ನಾಳೆ ದೆಹಲಿಯಲ್ಲಿ ಎನ್ಡಿಎ ನಾಯಕರ ಸಭೆ, ಇದರ ಜೊತೆಗೆ ಒಂದು ಪ್ರಶ್ನೆ ಇರುವಂಥದ್ದು ಅಂದರೆ ಎನ್ಡಿಎ ವಿಸ್ತರಣೆ ಆಗತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಯಾಕೆಂದರೆ ಈ ಒಂದು ಸಭೆಯಲ್ಲಿ ನೋಡ್ತಾ ಇದ್ದಾರೆ ಅಫ್ಕೋರ್ಸ್ ಬಿಜೆಪಿ ಯಾವ ರೀತಿ ಸರ್ಕಾರವನ್ನು ರಚಿಸೋ ಮಾಡೋದಕ್ಕೆ ಈಗೆಲ್ಲ ಇದೇ ಅಂಕಿಅಂಶಗಳಿದ್ರೆ ಸಹಜವಾಗಿ ಅವರು ಸರ್ಕಾರ ಫಾರ್ಮ್ ಮಾಡ್ತಾರೆ. ಇದ್ರ ಜೊತೆಗೆ ಇನ್ನಷ್ಟು ಸುಭದ್ರವಾಗೋದಕ್ಕೆ ಇನ್ಯಾವುದಾದ್ರು ಪಕ್ಷಗಳು ನಿಮ್ಮ ಇಂಡಿಯಾ ಒಕ್ಕೂಟದಿಂದ ಬರ್ತಾರಾ ಆದಿರುವಂಥ ಪ್ರಶ್ನೆ. ಇದರ ನಡುವೆ ನಾಳೆ ದೆಹಲಿಯಲ್ಲಿ ಒಂದು ಸಭೆ ಕೂಡ ನಡೀತಾ ಇದೆ. ಎನ್ಡಿಎ ನಾಯಕರ ಮಹತ್ವದ ಮೀಟಿಂಗ್ ಇದು. ಸರ್ಕಾರ ರಚನೆ ಮಾಡೋ ಸಂಬಂಧಪಟ್ಟಂತೆ ಅಫ್ಕೋರ್ಸ್ ಎಲೆಕ್ಷನ್ ಕಮಿಷನಿಂದ ಅಧಿಕೃತವಾದಂಥ ಒಂದು ರಿಪೋರ್ಟ್ ಸಿಗ್ತಾ ಇದ್ದಂತಾನೆ, ಅಥವಾ ಎಲೆಕ್ಷನ್ ಕಮಿಷನಿಂದ ಸರ್ಟಿಫಿಕೇಟ್ ಬರ್ತಾ ಇದ್ದಂತಾನೆ, ಅಥವಾ ಅಂಕಿಅಂಶಗಳು ಅಥವಾ ಅದರ ಚುನಾವಣಾ ಒಟ್ಟು ಸ್ಥಾನಗಳು ಗೊತ್ತಾಗ್ತಾ ಇದ್ದಂತೆ ಸಹಜವಾಗಿ ಇದೇ ಸ್ಥಾನಗಳಿದ್ದರೆ 297 ಸ್ಥಾನಗಳಿದ್ದರೆ ಸರ್ಕಾರ ರಚನೆ ಮಾಡೋದಕ್ಕೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ. ಹಾಗಾಗಿ ಸರ್ಕಾರ ಫಾರ್ಮ್ ಮಾಡೋದಕ್ಕೆ ರಾಷ್ಟ್ರಪತಿಗಳನ್ನು ಅಪ್ರೋಚ್ ಮಾಡ್ಬೋದು. ನಾಳಿನ ಸಭೆಯಲ್ಲಿ ಇದೆಲ್ಲವೂ ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಇರುತ್ತೆ. ಅಫ್ಕೋರ್ಸ್ ವಿನಯ್, ಒಂದು ಪ್ರಶ್ನೆ ಇರುವಂಥದ್ದು, ಕರ್ನಾಟಕದ ಬಗ್ಗೆ ಮಾತನಾಡಿದ್ರೆ ಕರ್ನಾಟಕದಲ್ಲಿ ಈ ಬಾರಿ ಗ್ಯಾರಂಟಿ ವರ್ಕೌಟ್ ಆಯ್ತಾ? ಅಫ್ಕೋರ್ಸ್ ಗ್ಯಾರಂಟಿ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ವಿ. ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥ ಆತಂಕ ಬಿಜೆಪಿ ನಾಯಕರಲ್ಲೂ ಕೂಡ ಇತ್ತು. ಈಗ 10 ಸೀಟ್ ಏನು ಬಂದಿದೆ, ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ಗ್ಯಾರಂಟಿ ಅನ್ನುವಂಥ ಒಂದು ಮಾತಿದೆ ಕಾಂಗ್ರೆಸ್ಗೆ ಬಂದಿರುವಂಥ 10 ಸೀಟ್ ಬಗ್ಗೆ. ಇಲ್ಲ, ಖಂಡಿತವಾಗ್ಲೂ ಗ್ಯಾರಂಟಿ ವಿಚಾರದಲ್ಲಿ ನಾವುಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧನೂ ಮಾಡಿಲ್ಲ. ಗ್ಯಾರಂಟಿ ಕೊಡ್ಲಿಕ್ಕೆ ನಿಮ್ಗೆ ಆಗುತ್ತೆ ಅಂತಂದ್ರೆ ಕೊಡಿ ಅಂತಾನೆ ಹೇಳಿದೀವಿ. ಗ್ಯಾರಂಟಿ ವಿಚಾರದಲ್ಲಿ ನಮ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಎರಡನೇ ಮಾತಿಲ್ಲ. ಆದರೆ ಗ್ಯಾರಂಟಿ ವರ್ಕೌಟ್ ಆಗಿತ್ತು ಅಂತಂದ್ರೆ ನಂಬರ್ ಉಲ್ಟಾ ಇರಬೇಕಿತ್ತು. ಅಟ್ಲೀಸ್ಟ್ ಕಾಂಗ್ರೆಸ್ ಇಷ್ಟು ದೊಡ್ಡ ಸರ್ಕಾರವಾಗಿ 136 ಜನ ಶಾಸಕರು ಇಟ್ಕೊಂಡು ಬಹಳ ದೊಡ್ಡ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನು ಕಳೆದ ವಿಧಾನಸಭೆ ಕೇವಲ ಒಂದು ವರ್ಷದ ಹಿಂದೆ ತಗೊಂಡಂತ ಸರ್ಕಾರಕ್ಕೆ ಇದು ಬಹಳ ಮುಜುಗರದ ಸಂಗತಿ. ಮತ್ತೆ ಎಷ್ಟು ಮಟ್ಟಿಗೆ ಜನ ಇವರನ್ನ ತಿರಸ್ಕರಿಸಿದ್ದಾರೆ ಅಂತಂದ್ರೆ, ಸ್ವತಃ ಸಿದ್ದರಾಮಯ್ಯನವರ ಮೈಸೂರು ಕಾನ್ಸ್ಟಿಟ್ಯೂನ್ಸಿ ಸೋತಿದೆ, ತನ್ನ ಮಗನನ್ನ MLC ಮಾಡಿಕೊಂಡು ತನ್ನ ಬಂಡೆ ಇಡೀ ರಾಜ್ಯದ ದೇಶದ ಎಲ್ಲ ಸ್ಟ್ರಾಟಜಿಸ್ಟ್ ಕಾಂಗ್ರೆಸ್ ಎಲ್ಲೆಲ್ಲಿ ಸಮಸ್ಯೆಗೆ ಬರುತ್ತಲ್ಲ ಹೋಗಿ ಫೈಟ್ ಮಾಡ್ತಕ್ಕಂಥ DK ಶಿ ತನ್ನ ತಮ್ಮನ್ ಗೆಲ್ಲಿಸ್ಕೊಂಡು ಮಾತಾಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆದ ಅಬ್ಸರ್ವೇಷನ್ಸ್ ಇದೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಡಾಮಿನೆನ್ಸ್ ಇರೋ ಕಡೆಯಲ್ಲಿ ಕಾಂಗ್ರೆಸ್ ಪರ್ಫಾರ್ಮ್ ಮಾಡಿಲ್ಲ.